ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈ ರೀತಿ ಅಂದರೆ ಯುದ್ಧದ ಪರಿಸ್ಥಿತಿಯಲ್ಲಿ ಆಕಾಶ ಕ್ಷಿಪಣಿಯನ್ನು ಬಳಕೆ ಮಾಡಿಕೊಂಡಿರುವಂಥದ್ದು ಓವರಾಲಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಪ್ಪ ಹೇಳ್ತಿದ್ದೀವಿ ಅಂದರೆ, ನಿಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಇದೆ ಅಂತ ಗೊತ್ತಾಯಿತು. ಇವಾಗ ಏನು ಮಿಸೈಲ್ ಮಾಡೋದು, ಮಿಸೈಲ್ ಯೂಸ್ ಮಾಡೋದು, ಮಿಸೈಲ್ ಫೈರ್ ಮಾಡೋದು, ಮಿಸೈಲ್ ಹೆಂಗೆ ಪ್ರೊಡಕ್ಷನ್ ಮಾಡೋ ಎಲ್ಲ ಗೊತ್ತಾಗಿದೆ. ಅದು ಗೊತ್ತಾದ ಮೇಲೆ ಯಾರಿಗೋ ಇವಾಗ ಇವ್ರ ಮೇಲೆ ನಾವು ಅಟ್ಯಾಕ್ ಹೋಗಬೇಕು ಅಂದರೆ ಅವ್ರಿಗೆ ಭಯ ಆಗ್ತಿದೆ. ಇವಾಗ ಅಟ್ಯಾಕ್ ಮಾಡಿದ್ರೆ ನಾನೇ ಬದುಕೋದಿಲ್ಲ, ಯಾಕೆ ಅಟ್ಯಾಕ್ ಮಾಡೋದು? ಆದ್ದರಿಂದ ಅವರು ಹಿಮ್ಮೆಟ್ಟು ಬಿಡ್ತಾರೆ, ಅಯ್ಯೋ ಸದ್ಯ ಬಿಟ್ಬಿಡೋಣಪ್ಪ ಅವ್ರನ್ನ. ಅದಕ್ಕೆ ಸ್ಟ್ರೆಂಗ್ತ್ ರೆಸ್ಪೆಕ್ಟ್ ಸ್ಟ್ರೆಂಗ್ತ್, ನಮ್ಮ ಸ್ಟ್ರೆಂಗ್ತನ್ನು ದೇ ವಿಲ್ ರೆಸ್ಪೆಕ್ಟ್ ಆ್ಯಂಡ್ ಗೋ ಬ್ಯಾಕ್. ಇದಾಗುತ್ತೆ ಅಂತ ನಮ್ಮದು. ಅಂದರೆ ನಮ್ಮ ದೇಶದ ಸೆಕ್ಯೂರಿಟಿ ಡಿಫೆನ್ಸ್ ವಿಲ್ ಬಿ ಅಶ್ಯೂರ್ಡ್ ಬಿಕಾಸ್ ಆಫ್ ಅವರ್ ಪಾಪ್ಯುಲೇಷನ್ ಈಸ್ ಸೋ ಗುಡ್, ಯಂಗ್, ಡೈನಮಿಕ್, ಯೂತ್ and qualified, networked, everything is very good. So only the country has to harness the strength, synergize the strength like what Kalam did. Kalam brought industry, academy, R&D and politicians and policy makers together. ಎಲ್ಲ ಒಟ್ಟಿಗೆ ಮಾಡಿ ಅಂತ. The way he integrated people, I think we don't have many people who can do that. ಅವ್ರ ಥರ ಜನ ಇದ್ದರೆ ನಮ್ಮ ದೇಶ ಇನ್ನೂ ಫಾಸ್ಟಾಗಿ ಬೇಗ ಮೇಲೆ ಮುಂದುವರಿಯುತ್ತೆ, ಅದ್ರಲ್ಲಿ ಡೌಟೇ ಇಲ್ಲ. ಸರ್ಕಾರ ನೋಡ್ತಾರೆ, ನಮ್ಮ ಇಂಡಿಯಾರು ಮಾಡಿದ್ದಾರೆ, ಮೇಕ್ ಇನ್ ಇಂಡಿಯಾ ಆಗಿದೆ. ಸೊ ಸರ್ಕಾರ ಕೆನಾಟ್ ಡೌಟ್. ಸರ್ಕಾರ ಹ್ಯಾಸ್ ಟು ಗಿವ್ ದಿ ಇಕೋಸಿಸ್ಟಮ್ ರಿಕ್ವೈರ್ಡ್ ಫಾರ್ ದಿಸ್ ಟು ಹ್ಯಾಪನ್. ಅಂದರೆ ಯಾವ ರೀತಿ ಅವ್ರಿಗೆ ಏನೇನು ಸಪೋರ್ಟ್ ಮಾಡಬೇಕು ಎಲ್ಲ ಅವ್ರು ಮಾಡಬೇಕು ಸರ್ಕಾರ. ಅದನ್ನು ಮೋದಿಯವರೇ ಹೇಳ್ತಾ ಇದ್ದಾರೆ, ಏನು ವಿ ಶುಡ್ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರತ ಅವರೇ ಹೇಳ್ತಿರೋದ್ರಿಂದ ಅವ್ರು ಖಂಡಿತವಾಗಿ ಸಪೋರ್ಟ್ ಕೊಡಿಸ್ತಾರೆ. ನಮ್ಮ ದೇಶ ಇನ್ನೂ ಬೇಗ ಆರ್ಥಿಕವಾಗಿ ಹಾಗೆ ಟೆಕ್ನಾಲಜಿಕಲಿ ಹಾಗೆ ಸೈಂಟಿಫಿಕಲಿ ಮುಂದಕ್ಕೆ ಬರ್ತೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇದು ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ DRDOನ ಮಾಜಿ ನಿರ್ದೇಶಕರಾಗಿರುವಂತಹ ಪ್ರಹ್ಲಾದ್ ಅವರ ಮಾತು. ಈ ಒಂದು ಆಕಾಶ ಕ್ಷಿಪಣಿ ಇವತ್ತು ಇಂತಹ ಒಂದು ಅಂದರೆ ಎದುರಾಳಿಯಿಂದ ಬರ್ತಾ ಇರುವಂತಹ ಕ್ಷಿಪಣಿಗಳನ್ನು ಹೊಡೆದುರುಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ ಮಗುವನ್ನೇ ನೋಡಿದಷ್ಟು ಖುಷಿ ಆಗ್ತಾ ಇದೆ ಅನ್ನುವಂತಹ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.